ಸಹಜವಾಗಿ ಈ ರೀತಿಯ ಗುಂಪುಗಾರಿಕೆ ಇರುವಂಥ ಒಂದು ವಿಚಾರ ಆದರೆ ಇನ್ನೊಂದು ಕಡೆ ಬೇರೆ ಬೇರೆ ಕ್ಷೇತ್ರದಿಂದ ಪರ್ಸ್ನಾಲಿಟೀಸ್ ಬರಬೇಕಾಗಿತ್ತು. ಈಗ ಸಹಜವಾಗಿ ಅಂದರೆ ಕೆಲವು ಎಪಿಸೋಡ್ಸ್ ನೋಡಿದಾಗ, ಕೆಲವು ಅಂದರೆ ಸೀಸನ್ನಲ್ಲಿ ನೋಡಿದಾಗ ಅಂದರೆ ಬೇರೆ ಬೇರೆ ವಿಂಗಿಂದ ಬಂದರೆ ಅದಕ್ಕಿನ್ನೂ ಇಂಟ್ರೆಸ್ಟಿಂಗ್ ಆಗಿರ್ತಿತ್ತು ಅನ್ನೋಂಥದ್ದು. ಈಗ ಕ್ಯಾಮ್ರಾ ಕಾನ್ಸಿಯಸ್ ಇರುವಂಥವ್ರು, ಸೊ ಕ್ಯಾಮ್ರಾದ ಬಗ್ಗೆ ಮಾಹಿತಿ ಇರುವಂಥವ್ರು, ಸೀರಿಯಲ್ ಆಗಿರ್ಬೋದು, ಸೊ ಇವರು ಜಾಸ್ತಿ ಜನ ಇದ್ದಾರೆ ಅನ್ನೋಂತಹ ಈ ಚರ್ಚೆ, ಈ ವಿಚಾರನ ಅದನ್ನ ಹೆಂಗೆ ತಗೋತೀವಿ ಸರ್? ನೋಡಿ, ಗೋಲ್ಡ್ ಸುರೇಶ್ ಅವರು, ಮಾನಸ ಅವರು, ಚೈತ್ರ ಅವರು, ಜಗದೀಶ್ ಅವರು, ಇವ್ರು ಯಾರು ಆ್ಯಕ್ಟಿಂಗ್ ಫೀಲ್ಡ್ ಅವರಲ್ಲ, ಎಲ್ಲರೂ ಹೊರಗಡೆಯಿಂದ ಬಂದಿರೋರೇನೆ. ಸೊ ಹಾಗಾಗಿ ಅಲ್ಲಿ ಮಿಕ್ಸ್ ಮ್ಯಾಚ್ ಇದೆ ಅಂತ ಅನಿಸುತ್ತೆ ನನಗೆ. ಎಸ್, ಈ ಫಿನಾಲೆ ಹಂತದಕ್ಕೆ ಯಾರು ನಿಮ್ಮ ಫೇವ್ರೇಟ್ ಆಗಿ ಬರ್ಬೋದು ಅಂತ ಅನ್ಸುತ್ತೆ? ಇವರು 3 ಜನ ಸರ್, ನಾನು ಹೇಳಿದ್ನಲ್ಲ ಇವಾಗ, ಧರ್ಮ, ಶಿಶಿರ್, ತ್ರಿವಿಕ್ರಮ್ ಅವರು, ಇವರೆಲ್ಲರೂ ಪೊಟೆನ್ಷಿಯಲ್ ಇರುವಂಥ ಮಕ್ಕಳು. ಯಾಕಂದರೆ ಫಿಸಿಕಲು ಸ್ಟ್ರೆಂತ್ ಇದೆ, ಟಾಸ್ಕು ತುಂಬ ಚೆನ್ನಾಗಿ ಆಡ್ತಾರೆ, ಆಮೇಲೆ ಎಲ್ಲರ ಜೊತೆ ಒಂದು ಸಂಬಂಧಗಳು ಚೆನ್ನಾಗಿದೆ, ಆಮೇಲೆ ಹೆಲ್ಪ್ ಮಾಡೋವಂಥ ನೇಚರ್ ಭಾಳ ಚೆನ್ನಾಗಿದೆ. ನಾನು ಅಡುಗೆ ಮನೆಗೆ ಹೋಗೋ ಆಗಿಲ್ಲ, ಬಂದ್ಬಿಡೋರು, ಏನು ಕಟ್ ಮಾಡಿಕೊಡ್ಬೇಕು, ಏನು ತೊಳ್ಕೊಡ್ಬೇಕು, ಪಾತ್ರೆ ತೊಳಿತೀವಿ, ನೀವು ಸೈಡ್ಗೆ ಹೋಗಿ ಬೆಳಗ್ಗೆಯಿಂದ ಮಾಡ್ತಾ ಇದ್ದೀರಾ, ಈ ರೀತಿಯಾದಂಥ ಒಂದು ಪ್ರೀತಿ ವಿಶ್ವಾಸ ಅದೂ ಇದೆ. ಟಫಾಗಿ ಆಡೋವಂಥ ಒಂದು ನೇಚರ್ ಇದೆ. ಆಮೇಲೆ ಯಾರಾದರೂ ಒಂದು ತಪ್ಪು ಮಾಡ್ತಾ ಇದ್ದಾರೆ ಅಂತ ಗೊತ್ತಾಗ ತುಂಬ ಸ್ಟ್ರಾಂಗಾಗಿ ಎದ್ದು ನಿಲ್ಲುವಂಥ ವ್ಯಕ್ತಿತ್ವನೂ ಇದೆ. ಹಾಗಾಗಿ ಇವ್ರು 3 ಜನನೇ ಓವರ್ ಆಲ್ ಅಂತ ಅನಿಸುತ್ತೆ. ಎಸ್, ಯಮುನಾ ಅವರು ಸಾಕಷ್ಟು ಸಂದರ್ಭಗಳನ್ನು, ಕಷ್ಟದ ಪರಿಸ್ಥಿತಿಗಳನ್ನು ಕೂಡ ಅಂದರೆ ಫೇಸ್ ಮಾಡಿದ್ದೀರಿ, ನೋಡಿ ಬಂದಿದ್ದೀರಿ, ಅದನ್ನೆಲ್ಲವನ್ನು ಕೂಡ ಹೇಳ್ಕೊಂಡಿದ್ದೀರಿ. ಈ ಫಾರಿನಲ್ಲಿದ್ದಂಥ ಲೈಫ್ ಆಗಿರ್ಬೋದು, ಇಲ್ಲೂ ಕೂಡ ನಾನು ಯಾವಾಗಲೂ ಡಿಫಿಕಲ್ಟೀಸ್ ಫೇಸ್ ಮಾಡ್ತೀನಿ ಅನ್ನೋಂಥದ್ದು. ಸೊ ನಿಮ್ಮ ವೈಯಕ್ತಿಕ ಬದುಕು ಮತ್ತು ಈ ಡಿಫಿಕಲ್ಟೀಸು ಯಾವ್ಯಾವ ಸಂದರ್ಭಕ್ಕೆ ನಿಮ್ಮನ್ನು ಇನ್ನಷ್ಟು ಸ್ಟ್ರಾಂಗ್ ಆಗುವಂತೆ ಮಾಡ್ತು ಅಂತ? ಸರ್, ನಾನು NCCನಲ್ಲಿದ್ದೆ. NCCನಲ್ಲಿ ಇದ್ದಿದ್ದರಿಂದ ಅಲ್ಲಿ ಟ್ರೈನಿಂಗ್ ಬಗ್ಗೆ ನಿಮಗೆ ಗೊತ್ತೇ ಇದೆ. ಆರ್ಮಿ ಆಫೀಸರ್ಸೇ ಬಂದು ನಮಗೆ ಟ್ರೈನಿಂಗ್ ಕೊಡೋದು. ಸೊ ಆಗ ಅದು ರಫ್ ಆ್ಯಂಡ್ ಟಫ್ ಮಾಡಿಬಿಡುತ್ತೆ ನಮ್ಮನ್ನು. ಜೀವನದ ಉದ್ದಕ್ಕೂ ನಂದು ಒಂದು ಏನು ಅಂತಂದರೆ ಸರ್, ನಮ್ಮ ಮನೆಯವರು ಕೂಡ ಅವಾಗವಾಗ ಹೇಳ್ತಾ ಇರ್ತಾರೆ, ದೇವರೆಲ್ಲ ಕೊಟ್ಟಿದ್ದಾನೆ ನಿನಗೆ, ಚಿಕ್ಕ ವಯಸ್ಸಲ್ಲೇ ಎಲ್ಲ ಪದವಿ, ಗೌರವ, ಹಣ, ಅಧಿಕಾರ ಎಲ್ಲದನ್ನು ನೋಡಿದ್ಯಾ, ಎಲ್ಲ ಇದು ಮಾಡಿದ್ಯಾ, ಯಾಕೆ ಅವಾಗಿಂದ ಅವಾಗ ಚಾಲೆಂಜಸ್ನ ನೀನೇ ಹೇಳ್ಕೊತೀಯ, ಆರಾಮಾಗಿರ್ಬೋದಲ್ಲ ಅಂತ. ಆದರೆ ಕೆಲವ್ರ ನೇಚರ್ ಹೇಗಿರುತ್ತೆ ಅಂದರೆ, ನಮಗೆ ನಾವೇ ಪರೀಕ್ಷೆ ಹಾಕ್ಕೊಳ್ಳೋದು. ಯಾಕಂದರೆ ನಮ್ಮನ್ನು ನಾವು ಟೆಸ್ಟ್ ಮಾಡ್ಕೊಂಡು ನೋಡ್ಕೊಳ್ಳೋದು, ನನ್ನಲ್ಲಿ ಇನ್ನೂ ಆ ಸ್ಫೂರ್ತಿ ಉಳಿದಿದೆಯೇ, ನನಗೆ ಚಿಕ್ಕ ವಯಸ್ಸಿನಲ್ಲಿ ಇದ್ದಂತಹ ಒಂದು ಕಾಂಪಿಟೇಟಿವ್ ಸ್ಪಿರಿಟ್, ಒಂದು ಚಾಲೆಂಜಿಂಗ್ ಸ್ಪಿರಿಟ್, ಇದೆಲ್ಲ ಇನ್ನೂ ಉಳ್ಕೊಂಡಿದೆಯೋ ಅಥವಾ ಅದೆಲ್ಲ ಹೊರಟೋಗಿದೆಯೋ ಅಂತ ನಮ್ಮನ್ನು ನಾವು ಪರೀಕ್ಷೆಗೆ ದೂಡ್ಕೊಳ್ಳೋದು ನನ್ನ ಚಿಕ್ಕ ವಯಸ್ಸಿಂದ ನನಗೊಂದೊಂಥರ ಅಭ್ಯಾಸ. ಎಲ್ಲ ಚೆನ್ನಾಗಿದ್ರೂ ಇಲ್ಲ, ಇದು ಸಾಲದು, ನೆಕ್ಸ್ಟ್ ವಾಟ್ ಈಸ್ ನೆಕ್ಸ್ಟ್, ಅದು ಆ ಸ್ಪಿರಿಟ್ ನನ್ನಿಂದ ಇನ್ನೂ ಹೋಗೇ ಇಲ್ಲ. ಅದೇ ಕಾರಣಕ್ಕೆ ನಾನು ಈ ಬಿಗ್ ಬಾಸನ್ನು ಕೂಡ ಆಯ್ಕೆ ಮಾಡ್ಕೊಂಡಾಗ ಇದ್ದಿದ್ದು, ನಾನು ಚಾಲೆಂಜ್ ಮಾಡ್ಕೋಬೇಕು. ಸುದೀಪ್ ಸರ್ ಕೇಳಿದಾಗ ಸ್ವರ್ಗ ಬೇಕೋ ನರ್ಕ ಬೇಕು ಅಂತ ಕೇಳಿದಾಗ ನಾನು ನರ್ಕ ಬೇಕು ಸರ್ ಅಂತ ಹೇಳಿದೆ. ಯಾಕಂದರೆ ನನ್ನಲ್ಲಿ ಇನ್ನೂ ಆ ಶಕ್ತಿ ಉಳ್ಕೊಂಡಿದೆಯಾ, ಟೆಸ್ಟ್ ಮಾಡ್ಕೋಬೇಕು ನನ್ನನ್ನು ನಾನು ಅಂತ. ಸೊ ಹಾಗಾಗಿ ಇದು ಮುಗಿಯಲ್ಲ ಅಂತ ಅನಿಸುತ್ತೆ.